ಎಕ್ಸಾಮ್ಗಳನ್ನು ಅಟೆಂಡ್ ಮಾಡೋಕ್ಕೆ ರೆಡಿ ಆಗ್ತಿದ್ದೀರಾ ಬೋರ್ಡ್ ಆ್ಯಂಡ್ KCET. ಸೆಕೆಂಡ್ PUCಯಲ್ಲಿ ಸೈನ್ಸ್ ತಗೊಂಡಿದ್ದೀರಾ, KCETನ ಬರೀತಿದ್ದೀರಾ ಅಂತಂದರೆ ಈ ಕ್ಲಾಸನ್ನು ನೀವು ನೋಡಲೇಬೇಕು. ನಾನು ಎಕ್ಸಾಮಲ್ಲಿ ಹೆಂಗೆ ಬರೆದ್ರೆ ನನಗೆ ಚೆನ್ನಾಗಿ ರ್ಯಾಂಕ್ ಬರುತ್ತೆ, ಇಂಥದ್ದೆಲ್ಲ ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಗೊತ್ತಿರಲೇಬೇಕು. ಹೆಲೋ ಮಕ್ಕಳೇ, ಪರೀಕ್ಷೆ ಅನ್ನೋದೇ ಒಂದು ಯುದ್ಧದ ಥರ. ಯುದ್ಧ ಮಾಡ್ತೀನಿ ಅಂತಂದರೆ ಏನಾಗಬೇಕು, ಪ್ರಿಪ್ರೇಷನ್ಗಳಿರಬೇಕು. ತುಂಬ ಲಾಟ್ ಆಫ್ ಪ್ರಿಪ್ರೇಷನ್ ನಡೆಯುತ್ತೆ. ಬಟ್ ಆ ಮೂಮೆಂಟಲ್ಲಿ ಏನು ನಡೆಯುತ್ತೆ, ವರ್ಕ್ ಆಗೋದು ಯಾವುದು, ಸ್ಟ್ರಾಟಜಿ ಈಸ್ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಚೆಸ್ ಆಟಗಾರರು ಎಷ್ಟೋ ಜನ ಇರ್ತಾರೆ, ಎಲ್ರಿಗೂ ಗೊತ್ತಿರೋದು ಅದೇ ರೀತಿಯಾದಂತಹ ಚೆಸ್ ಆಟ ಯಾವ ರೀತಿ ಮೂಮೆಂಟ್ ಮಾಡಬೇಕು ಅನ್ನೋಂಥದ್ದು. ಬಟ್ ವಿನ್ನರ್ ಆಗೋದು ಒಬ್ಬರೇ. ಯಾಕೆ ಹೇಳಿ? ಯಾಕಂತ ಅಂದರೆ ಅವರು ಸ್ಮಾರ್ಟಾಗಿ ಸ್ಟ್ರಾಟಜಿನ ಯೂಸ್ ಮಾಡಿರ್ತಾರೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವಿವಾಗ ಸೈನ್ಸ್ ತೊಗೊಂಡಿದ್ದೀರಾ, ಸೆಕೆಂಡ್ PUCಯಲ್ಲಿದ್ದೀರಾ, ಹಾಗಾದರೆ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡೋಕ್ಕೆ ರೆಡಿ ಆಗ್ತಿದ್ದೀರಾ ಬೋರ್ಡ್ ಆ್ಯಂಡ್ KCET. ಸುಮ್ಮನೆ ಹೋಗಿ ಎಕ್ಸಾಮ್ನ ಬರಿತೀನಿ ಅಂದರೆ ಆಗತ್ತಾ? ಇಲ್ಲ. ಅದಕ್ಕೆ ನೀವು ಸ್ಮಾರ್ಟಾಗಿ ಪ್ರಿಪ್ರೇಷನ್ ಮಾಡಬೇಕು. ಸೆಕೆಂಡ್ PUCಯಲ್ಲಿ ಸೈನ್ಸ್ ತೊಗೊಂಡಿದ್ದೀರಾ, KCETನ ಬರಿತಿದ್ದೀರಾ ಅಂತಂದರೆ ಈ ಕ್ಲಾಸನ್ನು ನೀವು ನೋಡಲೇಬೇಕು. ಯಾಕಂತ ಅಂದರೆ KCET ರ್ಯಾಂಕನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನು ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂತ ಅಂದರೆ ಒಂದು ಸ್ಟೂಡೆಂಟು ಎಕ್ಸಾಮನ್ನ ಬರೆಯೋದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕಿಂತ ಮೊದಲು ನಾನು ಎಕ್ಸಾಮಲ್ಲಿ ಹೆಂಗೆ ಬರೆದ್ರೆ ನನಗೆ ಚೆನ್ನಾಗಿ ರ್ಯಾಂಕ್ ಬರುತ್ತೆ, ಯಾವುದೆಲ್ಲ ಟಾಪಿಕನ್ನು ಚೆನ್ನಾಗಿ ಓದ್ಕೊಂಡ್ರೆ ತುಂಬ ಚೆನ್ನಾಗಿ ರ್ಯಾಂಕನ್ನು ಸ್ಕೋರ್ ಮಾಡುವಂಥದ್ದು, ಇಂಥದ್ದೆಲ್ಲ ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಗೊತ್ತಿರಲೇಬೇಕು. ಅಂದರೆ ಮಾತ್ರ ನೀವು ಚೆನ್ನಾಗಿ ರ್ಯಾಂಕನ್ನು ಸ್ಕೋರ್ ಮಾಡೋಕ್ಕೆ ಆಗುವಂಥದ್ದು. ಸೊ ಈ ಕ್ಲಾಸನ್ನು ಬೇಗ ಬೇಗ ಲೈಕ್ ಮಾಡಿ. ಯಾಕಂತಂದರೆ ಇದರಲ್ಲಿ ಫುಲ್ ನಿಮಗೆ KCETಯಲ್ಲಿ ಚೆನ್ನಾಗಿ ರ್ಯಾಂಕನ್ನು ಹೆಂಗೆ ಸ್ಟ್ರಾಟಜಿಕ್ಕಾಗಿ ಪಡಿಬಹುದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಸೊ ಯು ಕ್ಯಾನ್ ಸಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆಲ್ರಿಗೂ ಗೊತ್ತಿದೆ KCET ಎಕ್ಸಾಮನ್ನು ನಾವು ಬರಿತೀವಿ ಅಂತಂದರೆ ಅಲ್ಲಿ PCMB ಸಬ್ಜೆಕ್ಟ್ಗಳಿರುತ್ತೆ. ಬಯಾಲಜಿ ಈಸ್ ಆಪ್ಷನಲ್. ಯಾಕಂತಂದರೆ ಕಂಪ್ಯೂಟರ್ ಸೈನ್ಸ್ ತೊಗೊಂಡಿರುವಂಥ ವಿದ್ಯಾರ್ಥಿ ಬಯಾಲಜಿನ ಬರೆಯೋದಿಲ್ಲ. ಆ್ಯಂಡ್ ಮೋರ್ ಓವರ್ ಬರೀ ಇಂಜಿನಿಯರಿಂಗನ್ನು ಪರ್ಸ್ಯೂ ಮಾಡ್ತೀನಿ ಅನ್ನುವಂತಹ ವಿದ್ಯಾರ್ಥಿನೂ ಬಯಾಲಜಿನ ಬರಿಬೇಕು ಅಂತ ಏನಿಲ್ಲ. ಸೊ ಇಂಥದ್ದೆಲ್ಲ ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ಏನನ್ನೆಲ್ಲ ಓದಬೇಕು, ಏನನ್ನೆಲ್ಲ ಓದಬಾರ್ದು, ಹೆಂಗೆ ರ್ಯಾಂಕ್ಗಳು ಬರುತ್ತೆ, ಯಾವುದೆಲ್ಲ ಸಬ್ಜೆಕ್ಟಿಂದ ರ್ಯಾಂಕ್ಗಳು ಮ್ಯಾಟರ್ ಆಗುತ್ತೆ ಅನ್ನೋದನ್ನು ಈ ಕ್ಲಾಸ್ನಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಇಲ್ಲಿ ಕೆಲವೊಂದು ಕನ್ಫ್ಯೂಷನ್ಗಳಿದೆ ನೋಡಿ. ವಾಟ್ಸ್ ಕನ್ಫ್ಯೂಸಿಂಗ್ ದ ಸ್ಟೂಡೆಂಟ್? ನಾನು ಹೇಳಿದ್ನಲ್ಲ, ನಾನು ಬಯಾಲಜಿ ತೊಗೊಂಡಿದ್ದೀನಿ, ಆದರೆ ಅದರಿಂದಲೇ ನಂಗೆ ಕಡಿಮೆ ಮಾರ್ಕ್ ಬಂತು, ಅದರಿಂದ ನನ್ನ KCET ರ್ಯಾಂಕ್ ಕಡಿಮೆ ಆಗಿ ನನಗೆ ಇಂಜಿನಿಯರಿಂಗ್ ಸೀಟ್ ಸಿಗೋದಿಲ್ವೇನೋ ಅಂತ ಕೆಲವ್ರು ಥಿಂಕ್ ಮಾಡ್ತಾರೆ. ಅಥವಾ ನಾನು ಕಂಪ್ಯೂಟರ್ ಸೈನ್ಸಲ್ಲಿದ್ದೀನಿ, ಬಯಾಲಜಿ ಎಫೆಕ್ಟ್ ಮಾಡುತ್ತೆ, ನಂಗೆ ಬಯಾಲಜಿ ಎಕ್ಸಾಮೇ ಇಲ್ಲ, ಆವಾಗ ನನ್ನ ರ್ಯಾಂಕ್ ಕಡಿಮೆ ಆಗುತ್ತಾ ಅಂತ ಹೇಳ್ಬಿಟ್ಟು ಇಂಥದ್ದೆಲ್ಲ ಕ್ವಶನ್ಗಳು ತುಂಬ ಜನಕ್ಕಿರುತ್ತೆ. ಹಾಗೆ ತುಂಬ ಕೆಲವ್ರು ಥಿಂಕ್ ಮಾಡ್ತಿದ್ದಾರೆ, ಬೋರ್ಡ್ ಎಕ್ಸಾಮಾ ಬೇಡ, ನನಗೆ KCETಯಲ್ಲಿ ನಾನು ಚೆನ್ನಾಗಿ ರ್ಯಾಂಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನೋ, ಇವೆಲ್ಲದಕ್ಕೂ ಸೊಲ್ಯೂಷನ್ನ ನಾನಿವತ್ತು ಹೇಳ್ಕೊಡ್ತೀನಿ. ಬೋರ್ಡ್ ಯಾವ ಥರ ಮ್ಯಾಟ್ರ್ ಆಗುತ್ತೆ, ದೆನ್ KCETಯಲ್ಲಿ ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಗಳು ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಸಿ ಹಿಯರ್ ಬೋರ್ಡ್ ಪ್ಲಸ್ KCET ಎರಡರಿಂದನೂ 50-50% ಕನ್ಸಿಡರ್ ಮಾಡ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಬೋರ್ಡ್ ಮಾರ್ಕ್ಸ್ ಸಹ ನಿಮಗಿಲ್ಲಿ ಮ್ಯಾಟರ್ ಆಗುತ್ತೆ. ಯು ಕ್ಯಾನ್ ಸಿ ಬೋರ್ಡ್ ಎಕ್ಸಾಮಲ್ಲಿ ಬಂದಿರುವಂತಹ ಮಾರ್ಕ್ಸು ಪ್ಲಸ್ KCET ಎಕ್ಸಾಮನ್ನು ಅಟೆಂಡ್ ಮಾಡಿ ಬಂದಿರುವಂತಹ ಮಾರ್ಕ್ಸ್ ಎರಡೂ ಸಹ ನಿಮ್ಮ KCET ರ್ಯಾಂಕ್ ಮೇಲೆ ಎಫೆಕ್ಟ್ ಆಗುತ್ತೆ, ರ್ಯಾಂಕನ್ನು ಡಿಸೈಡ್ ಮಾಡುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳಿ. ಇಲ್ಲ ಬೋರ್ಡ್ ಎಕ್ಸಾಮನ್ನು ಹೆಂಗೋ ನಂಗೆ ಟಾಪಿಕ್ಗಳೆಲ್ಲ ಅರ್ಥ ಆಗಿದೆ, ನಾನೇನೋ ಒಂದು ಬರಿತೀನಿ, ನೆಕ್ಸ್ಟ್ 1 ಮಂತ್ KCETಗಿದ್ದಾಗ ಚೆನ್ನಾಗಿ ಓದ್ಬಿಟ್ಟು KCETಯಲ್ಲಿ ಒಳ್ಳೆ ಸ್ಕೋರ್ ಮಾಡ್ತೀನಿ. ಇಟ್ ಈಸ್ ಟೋಟಲಿ ರಾಂಗ್. ಬೋರ್ಡಿಗೂ ನೀವು ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕಂತಂದರೆ ಬೋರ್ಡಿಂದ 50% ಅಂತಂದರೆ 300ರಲ್ಲಿ 255 ಮಾರ್ಕ್ಸು ಅಥವಾ 250 ಮಾರ್ಕ್ಸನ್ನು ತೆಗೆದ್ರೆ ಅದು ಸಹ ಮ್ಯಾಟ್ರ್ ಆಗುತ್ತೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ 2 ಕಣ್ಣುಗಳಿದ್ದಂಗೆ ಬೋರ್ಡ್ ಮತ್ತು KCET ಅವೆರಡೂ ಸೇರಿಬಿಟ್ಟು ನಿಮ್ಮ KCET ರ್ಯಾಂಕನ್ನು ಡಿಸೈಡ್ ಮಾಡುತ್ತೆ. ಸೊ
ಕಂಬೈನ್ಡ್ ಈಕ್ವಲಿ ಫಾರ್ ದ ಫೈನಲ್ ರ್ಯಾಂಕನ್ನು ಡಿಸ್ಟ್ರಿಬ್ಯೂಟ್ ಅಥವಾ ಎಲ್ರಿಗೂ ಫೈನಲ್ ರ್ಯಾಂಕನ್ನು ಅಲೋಟ್ ಮಾಡೋಕ್ಕೆ 2 ಎಕ್ಸಾಮ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ PCM ಮಾರ್ಕ್ಸ್ ಆ್ಯಂಡ್ PCM ಸ್ಕೋರ್ ಅಂತ ಹೇಳ್ತಿದ್ದೀನಿ. ಹಾಗಾದರೆ ಬಯಾಲಜಿ ಎಲ್ಲಿ ಹೋಯಿತು ಅಂತ ಕೇಳಬಹುದು. ಅದನ್ನು ನಾನು ಹೇಳ್ಕೊಡ್ತೀನಿ. PCM ಯಾಕಂತಂದರೆ ಇಂಜಿನಿಯರಿಂಗಿಗೆ ಹೇಳೋದಾದರೆ ಅಲ್ಲಿ ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ 3 ಮಾರ್ಕ್ಸನ್ನು ಕನ್ಸಿಡರ್ ಮಾಡೋವಂಥದ್ದು, ಬಯಾಲಜಿನ ಕನ್ಸಿಡರ್ ಮಾಡೋದಿಲ್ಲ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ರ್ಯಾಂಕ್ ಫಾರ್ಮುಲಾ ಹೆಂಗೆ ರ್ಯಾಂಕನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನು ನೋಡುವ. ಸೊ ಫಸ್ಟಿಗೆ ಏನು ಮಾಡುವ ಅಂತಂದರೆ ಬೋರ್ಡ್ ಎಕ್ಸಾಮ್, ಓಕೆನಾ. ಬೋರ್ಡಿಂದ 50% ಆ್ಯಂಡ್ ದೆನ್ KCETಯಿಂದ 50%. ಇದು ಹೆಂಗೆ ಅಂತ ನೋಡುವ. PCM ಸಬ್ಜೆಕ್ಟನ್ನ ಕನ್ಸಿಡರ್ ಮಾಡ್ತಾರೆ. ಹಿಯರ್ ಐ ಆಮ್ ಟಾಕಿಂಗ್ ಅಬೌಟ್ ದ ಇಂಜಿನಿಯರಿಂಗ್ ಒಂದು ಸ್ಟೂಡೆಂಟ್ ತಗೊಳ್ತಿದ್ರೆ ಅವನಿಗೆ PCM ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಇದರಲ್ಲೂ ಸಹ PCM. ಬಯಾಲಜಿ ಬರೀರಿ, ತೊಂದರೆ ಇಲ್ಲ, ಬರೆದ್ರೂ ಸಹ ನಿಮಗೆ ಅಲ್ಲಿ ರ್ಯಾಂಕನ್ನು ಇಂಜಿನಿಯರಿಂಗಿಗೆ ಕೌಂಟ್ ಮಾಡೋವಾಗ, ದಿಸ್ ಇಸ್ ಐ ಆಮ್ ಟಾಕಿಂಗ್ ಅಬೌಟ್ ದ ಇಂಜಿನಿಯರಿಂಗಲ್ಲಿ PCM ಮಾರ್ಕ್ಸನ್ನು ಕೌಂಟ್ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ ಬೋರ್ಡಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ? 300 ಮಾರ್ಕ್ಸ್ ಇರುತ್ತೆ, ಕರೆಕ್ಟಾ? ಫಿಸಿಕ್ಸಲ್ಲಿ 100, ಕೆಮಿಸ್ಟ್ರಿಯಲ್ಲಿ 100, ಮ್ಯಾಥ್ಸಲ್ಲಿ 100, ಟೋಟಲ್ ಆಗಿ 300 ಮಾರ್ಕ್ಸ್ ಟೋಟಲ್. ಓಕೆನಾ. ಇದರಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ? 180 ಮಾರ್ಕ್ಸ್ ಇರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಈಚ್ ಸಬ್ಜೆಕ್ಟಿಂದ 60 ಮಾರ್ಕ್ಸಿಗೆ ಬರುತ್ತೆ. ಫಿಸಿಕ್ಸ್ 60, ಕೆಮಿಸ್ಟ್ರಿ 60, ಮ್ಯಾಥಮೆಟಿಕ್ಸ್ 60, ಟೋಟಲ್ ಆಗಿ 180 ಮಾರ್ಕ್ಸ್. ದೀಸ್ ಆರ್ ದ ಟೋಟಲ್ ಮಾರ್ಕ್ಸ್. ಓಕೆನಾ. ಇದು ಟೋಟಲ್ ಮಾರ್ಕ್ಸ್ ಆದರೆ ಇವಾಗ ನಾವು ನೋಡೋದಾದರೆ ಏನು ಮಾಡಬಹುದು ಅಂತ ಅಂದರೆ, ಯು ಕ್ಯಾನ್ ಸಿ ಹಿಯರ್, ಒಂದು ಸ್ಟೂಡೆಂಟು ಬೋರ್ಡ್ನಲ್ಲಿ 255 ಮಾರ್ಕ್ಸನ್ನು ಸ್ಕೋರ್ ಮಾಡ್ದ ಅಂತ ಇಟ್ಕೊಳ್ಳುವ. ಓಕೆನಾ. 255 ಔಟ್ ಆಫ್ 300ಅಲ್ಲಿ. ಫಿಸಿಕ್ಸ್ ಏನೋ 90 ತೆಗೆದಿರ್ಬೋದು, ಕೆಮಿಸ್ಟ್ರಿ ಸ್ವಲ್ಪ ಕಡಿಮೆ ತೆಗೆದಿರ್ಬೋದು, ಮ್ಯಾಥ್ಸಲ್ಲಿ 100 ತೆಗೆದಿರ್ಬೋದು. ಈ ರೀತಿಯಾಗಿ ಮಾಡಿದಾಗ ಟೋಟಲ್ ಆಗಿ 255 ಮಾರ್ಕ್ಸನ್ನು ಬೋರ್ಡಲ್ಲಿ ಸ್ಕೋರ್ ಮಾಡಿದ್ದಾನೆ. ಅದೇ ರೀತಿಯಾಗಿ KCETಯಲ್ಲಿ 180ಯಲ್ಲಿ 135 ಸ್ಕೋರ್ ಮಾಡಿದ್ದಾನೆ ಅಂತ ಇಟ್ಕೊಳ್ಳುವ. ಓಕೆನಾ. ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ ಫಸ್ಟಿಗೆ ವಿ ವಿಲ್ ಫೈಂಡ್ ದ 50% ಆಫ್ ದಿಸ್ 255. ಬೋರ್ಡಿದು ಪರ್ಸೆಂಟೇಜನ್ನು ಫೈಂಡ್ ಔಟ್ ಮಾಡುವ. ಬೋರ್ಡ್ ಪರ್ಸೆಂಟೇಜ್ ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ? 255 ಡಿವೈಡೆಡ್ ಬೈ ಎಷ್ಟು? 300ಅಲ್ಲಿ 255 ಸ್ಕೋರ್ ಮಾಡಿರೋದು ಇಂಟು 100 ಮಾಡಿದರೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಹೇಳಿ? ದಿಸ್ ವಿಲ್ ಬಿ ಅರೌಂಡ್ 85% ಎಲ್ಲಿ ಬಂದಿದೆ? ಬೋರ್ಡಲ್ಲಿ. ಕರೆಕ್ಟ್ ಮಾಡಿ ನೋಡ್ಕೊಳ್ಳಿ. ನಿಮ್ದು 6 ಸಬ್ಜೆಕ್ಟಲ್ಲಿ ನಂದು ಓವರ್ ಆಲ್ ಪರ್ಸೆಂಟೇಜ್ 85 ಅಲ್ಲ, ಇದು PCM ಮಾರ್ಕ್ಸಿಂದು ಪರ್ಸೆಂಟೇಜು 85 ಆಗಿರುತ್ತೆ. ಅದೇ ರೀತಿಯಾಗಿ KCETಯಲ್ಲಿ ಎಷ್ಟು ಮಾರ್ಕ್ಸ್ ಬಂದಿರುತ್ತೆ ಅವನಿಗೆ? KCETಯಲ್ಲಿ ನಾನೇ ಹೇಳಿದೆ 135 ಬಂದಿದೆ. 135 ಎಷ್ಟರಲ್ಲಿ ಬಂದಿರೋದು? 180ರಲ್ಲಿ ಇಂಟು 100 ಮಾಡ್ಕೊಳ್ಳುವ. ಆವಾಗ ಏನಾಗುತ್ತೆ? ಅರೌಂಡ್ 75% ಮಾರ್ಕ್ಸ್ ಬರುತ್ತೆ. ಯಾವುದರಲ್ಲಿ? KCET ಪರ್ಸೆಂಟೇಜ್. PCM ಮಾರ್ಕ್ಸ್ ಇದು ಪರ್ಸೆಂಟೇಜ್. ಓಕೆನಾ. ಹಾಗಾದರೆ ರ್ಯಾಂಕ್ ಬೇಕು ಅಂತಂದರೆ ನಾವು ಏನು ಮಾಡಬೇಕು? ಇದರ ಪರ್ಸೆಂಟೇಜು ಪ್ಲಸ್ 75 KCETದು ಪರ್ಸೆಂಟೇಜ್ ಡಿವೈಡೆಡ್ ಬೈ 2 ಮಾಡುವ. ಆವಾಗ ಎಷ್ಟಾಗುತ್ತೆ? ಇಟ್ ಈಸ್ 75 ಪ್ಲಸ್ 85, ಇಟ್ ಈಸ್ 160 ಡಿವೈಡೆಡ್ ಬೈ 2 ಈಸ್ 80% ಬಂತು. ದಿಸ್ ಈಸ್ ದ ರ್ಯಾಂಕ್ ಆಫ್ KCET. ನೀವು ಫಾರ್ಮುಲಾದಲ್ಲಿ ಬರೆಯೋದಾದರೆ, ಇಫ್ ಯು ವಾಂಟ್ ಟು ರೈಟ್ ದ ಫಾರ್ಮುಲಾ ಫಾರ್ KCET ರ್ಯಾಂಕ್, ಯು ಕ್ಯಾನ್ ರೈಟ್ ದಿಸ್ ಒನ್ ಆಸ್ 50% ಆಫ್ ದ ಬೋರ್ಡ್, ದೆನ್ ಪ್ಲಸ್ 50% ಆಫ್ ದ KCET ಡಿವೈಡೆಡ್ ಬೈ 2 ವಿಲ್ ಬಿ ದ ರ್ಯಾಂಕ್ ಕ್ಯಾಲ್ಕುಲೇಷನ್. ಇದರಿಂದ ನಿಮ್ಮ 80% ಸಿಕ್ತು. ಈ 80%ನ ಇಟ್ಕೊಂಡು ಏನು ಮಾಡ್ತಾರೆ ಅಂತಂದರೆ ರ್ಯಾಂಕನ್ನು ಅಲೋಟ್ ಮಾಡ್ತಾರೆ. 90% ಬಂದರೆ 1ಇಂದ 1000 ರ್ಯಾಂಕ್ ತನಕ ಈ ಥರ
ಇಟ್ ಇಸ್ ಡಿಪೆಂಡಿಂಗ್ ಆನ್ ಎಷ್ಟು ಜನ ಎಕ್ಸಾಮ್ನ ಬರೆದಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಸಲ ನೋಡಿದರೆ 3,11,000 ಜನ ಎಕ್ಸಾಮನ್ನು ಅಟೆಂಡ್ ಆಗಿದ್ದಾರೆ. ಅವರೆಲ್ಲರಿಗೂ ರ್ಯಾಂಕ್ ಕೊಡಬೇಕು ತಾನೆ, ಡಿಪೆಂಡಿಂಗ್ ಆನ್ ದ ಹೈಯೆಸ್ಟ್ ಪರ್ಸೆಂಟೇಜಿಂದ ಡಿವೈಡ್ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ 80% ಇಟ್ಕೊಂಡು ನಿಮಗೆ ರ್ಯಾಂಕನ್ನು ಅಲಾಟ್ ಮಾಡ್ತಾರೆ. ಇವಾಗ ನಿಮಗೆ ಡೌಟ್ ಬರುತ್ತೆ, ನಂಗೆ 80% ಬಂದಿದೆ, ನನ್ನ ಫ್ರೆಂಡಿಗೂ 80% ಬಂದಿದೆ, ಆವಾಗ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೇಳಬಹುದು. ಸೊ ದಟ್ ಈಸ್ ಅ ಗುಡ್ ಕ್ವಶನ್. ಅವಾಗ ಏನಾಗುತ್ತೆ ಅಂತ ಅಂದರೆ, ಯು ಕ್ಯಾನ್ ಸಿ ಯರ್ KEA ಎಕ್ಸಾಮ್ನ ಕಂಡಕ್ಟ್ ಮಾಡೋದು ಹೆಂಗೂ KEA ಅವರಲ್ಲ, ಅವ್ರು ಏನು ಮಾಡ್ತಾರೆ ಅಂತ ಅಂದರೆ ಬೈ ಚೆಕ್ಕಿಂಗ್ ಬ್ರೇಕಿಂಗ್ ಕ್ರಿಕೆಟಲ್ಲಿ ಇರುತ್ತಲ್ಲ ಟೈ ಬ್ರೇಕರ್ ಮಾಡೋದಿಲ್ವ, ಅದೇ ಥರ ಇಲ್ಲೂ ಟೈ ಬ್ರೇಕರ್ನ ಮಾಡ್ತಾರೆ. ಬೈ ಕನ್ಸಿಡರಿಂಗ್ ಮ್ಯಾಥ್ಸಲ್ಲಿ ಎಷ್ಟು ಬಂದಿದೆ, ಫಿಸಿಕ್ಸಲ್ಲಿ ಎಷ್ಟು ಬಂದಿದೆ, ಕೆಮಿಸ್ಟ್ರಿಯಲ್ಲಿ ಎಷ್ಟು ಬಂದಿದೆ, ಈ ಥರ ಇಂಡಿವಿಜುವಲ್ ಆಗಿ ನಿಮ್ಮ ಮಾರ್ಕ್ಸ್ಗಳನ್ನ ಕೌಂಟ್ ಮಾಡ್ತಾರೆ. ಹೈಯೆಸ್ಟ್ ಪರ್ಸೆಂಟೇಜು ಯಾವುದ್ರ ಮೇಲೆ ತೊಗೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕನ್ಸಿಡರ್ ಮಾಡಿಬಿಟ್ಟು ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿದು ಇಂಡಿವಿಜುವಲ್ ಪರ್ಸೆಂಟೇಜ್ಗಳನ್ನು ನೋಡಿಬಿಟ್ಟು ಮತ್ತು ಏಜನ್ನು ಸಹ ನೋಡ್ತಾರೆ. ಯಾಕಂತಂದರೆ ಕೆಲವರು 2 ವರ್ಷ ಕೂತ್ಕೊಂಡು ಓದಿಕ್ಕೆ CETನ ಬರ್ತಿರ್ತಾರೆ, ಅವ್ರು ನಿಮಗಿಂತ ಜಾಸ್ತಿ ಏಜಲ್ಲಿರ್ತಾರೆ. ಆ ಏಜ್ ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ರ್ಯಾಂಕನ್ನು ಅಲಾಟ್ ಮಾಡ್ತಾರೆ. ನೀವು ನೋಡಿದರೆ ಒಂದು ರ್ಯಾಂಕು 1000 ಅನ್ನುವಂತಹ ರ್ಯಾಂಕು ಒಂದೇ ಸ್ಟೂಡೆಂಟಿಗೆ ಸಿಗುವಂಥದ್ದು. ಕರೆಕ್ಟಾ? ಇಬ್ಬರಿಗೆ 1000 ರ್ಯಾಂಕ್ ಬರೋದಿಲ್ಲ. ಇಂಜಿನಿಯರಿಂಗ್ ಅಂತ ಕನ್ಸಿಡರ್ ಮಾಡಿದರೆ 1000 ಅನ್ನೋಂಥ ರ್ಯಾಂಕ್ ಒಬ್ಬನಿಗೆ ಬರುವಂಥದ್ದು, 100 ರ್ಯಾಂಕ್ ಒಬ್ಬನಿಗೆ ಬರೋದು, 101 ರ್ಯಾಂಕ್ ಒಬ್ಬನಿಗೆ ಬರುವಂಥದ್ದು. ಸೊ ಅದೆಲ್ಲದು ಎಲ್ಲ ಕ್ರೈಟೀರಿಯಾದ ಮೇಲೂ ಇದರದ್ದು ಇಲ್ಲಿ ಮಾರ್ಕ್ಸ್ಗಳನ್ನು ಎವ್ರೇಜ್ ಆಗಿ ಕನ್ಸಿಡರ್ ಮಾಡ್ತಾರೆ. ನೀವು ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂಥ ಕ್ವಶನ್ನ ಯಾವ ರೀತಿಯಾಗಿ ಅಟೆಂಡ್ ಮಾಡಿದ್ದೀರಾ ಅನ್ನೋದನ್ನು ಸಹ ನೋಡ್ತಾರೆ, ಆಯಿತಾ? ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ನೋಡಿದರೆ, ಇಂಜಿನಿಯರಿಂಗಲ್ಲಿ 50 ರ್ಯಾಂಕ್ ಬಂದಿದ್ದರೆ ಅದೇ ಸ್ಟೂಡೆಂಟಿಗೆ ಬಿ ಫಾರ್ಮಾದಲ್ಲಿ ಬೇರೆ ರ್ಯಾಂಕ್ ಬಂದಿರಬಹುದು. ಆವಾಗ ಅಲ್ಲಿ ಏನಾಗುತ್ತೆ, PCM ಮಾರ್ಕ್ಸ್ ಮಾತ್ರ ಅಲ್ಲದೆ PCB ಮಾರ್ಕ್ಸ್ ಸಹ ಕೌಂಟ್ ಆಗುತ್ತೆ. ಇವಾಗ ಅವನು ಬಿ ಫಾರ್ಮನ್ನು ರ್ಯಾಂಕಿಂಗಲ್ಲಿ ನೋಡಿದರೆ ಅವನಿಗೆ ಡಿಫ್ರೆಂಟಾಗಿ ಬಂದಿರಬಹುದು. ಇಂಜಿನಿಯರಿಂಗಲ್ಲಿ 50 ರ್ಯಾಂಕ್ ಬಂದುಬಿಟ್ಟು ಬಿ ಫಾರ್ಮದಲ್ಲಿ ಅವನಿಗೆ ಅರೌಂಡ್ 100 ರ್ಯಾಂಕ್ ಬಂದಿರಬಹುದು. ಯಾಕಂತಂದರೆ ಅಲ್ಲಿ ಅವ್ನ ಬಯಾಲಜಿ ಮಾರ್ಕ್ಸ್ ಕಡಿಮೆ ಇದ್ದಿರಬಹುದು. ಸೊ ಫಸ್ಟ್ ರ್ಯಾಂಕ್ ಬಿ ಫಾರ್ಮದಲ್ಲಿ ಬಂದವನಿಗೆ ಇಂಜಿನಿಯರಿಂಗ್ ರ್ಯಾಂಕು ಫಸ್ಟ್ ರ್ಯಾಂಕ್ ಬಂದಿರಬೇಕು ಅಂತ ಏನು ಇರೋದಿಲ್ಲ. ಇಟ್ ಈಸ್ ಟೋಟಲಿ ಡಿಪೆಂಡಿಂಗ್. ಆ ಫ್ರ್ಯಾಕ್ಷನಲ್ಲಿ 83.33 ಅಂತ ಇದ್ದರೆ ಆ 33ಯಲ್ಲೂ ನಿಮ್ಮ ರ್ಯಾಂಕ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ತುಂಬ ಕೇರ್ಫುಲ್ಲಾಗಿ ಓದಬೇಕು. ಜಸ್ಟ್ ನಾಟ್ ಓನ್ಲಿ ಬೋರ್ಡ್, KCETನೂ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ, PCMC ಸ್ಟೂಡೆಂಟ್ಗಳಿಗೆ ಕಂಪ್ಯೂಟರ್ ರ್ಯಾಂಕ್ ಕೌಂಟೇ ಆಗೋದಿಲ್ಲ, ಬೋರ್ಡಲ್ಲೂ ಕೌಂಟ್ ಆಗೋದಿಲ್ಲ. KCET ರ್ಯಾಂಕನ್ನು ಅಲಾಟ್ ಮಾಡುವಾಗ ಕಂಪ್ಯೂಟರ್ ಸೈನ್ಸ್ ಮಾರ್ಕ್ಸು ಕೌಂಟ್ ಆಗೋದಿಲ್ಲ. ಅದೇ ರೀತಿಯಾಗಿ ಬಯಾಲಜಿ ಸ್ಟೂಡೆಂಟು ಇಂಜಿನಿಯರಿಂಗನ್ನು ತೊಗೊಳ್ತೀನಿ ಅಂತಂದರೆ ಅಲ್ಲೂ ಸಹ ಅವನಿಗೆ ಬಯಾಲಜಿ ಮಾರ್ಕ್ಸಿಂದು ಏನು ಸಂಬಂಧನೇ ಇರೋದಿಲ್ಲ. ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಆಯಿತಾ? ಸೊ ನಾನು ಉಳಿದಿರೋದು ಹಂಗಂದ್ರೆ ನಾನು ಬಯಾಲಜಿ ತೊಗೊಂಡಿದ್ದೀನಿ, ಎಕ್ಸಾಮ್ ಬರೆದಿದ್ದೀನಿ, ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಕೇಳಿದರೆ ಯು ಕ್ಯಾನ್ ಸಿ ಇಂಜಿನಿಯರಿಂಗಿಗೆ PCMನ ಮಾತ್ರ ಕನ್ಸಿಡರ್ ಮಾಡಿದರೆ ಅಗ್ರಿಕಲ್ಚರಲ್ಲಿ PCMBನ ಕೌಂಟ್ ಮಾಡ್ತಾರೆ. ಓಕೆನಾ? ಫಾರೆಸ್ಟ್ರಿಯಲ್ಲಿ PCMBನ ಕೌಂಟ್ ಮಾಡ್ತಾರೆ. ಇದು 4 ಕನ್ಸಿಡರ್ ಮಾಡ್ತಾರೆ. ಓಕೆನಾ? ವೆಟರ್ನರಿಯಲ್ಲಿ PCB ಅಲ್ಲ, ಕರೆಕ್ಟ್ ಮಾಡಿ ನೋಡ್ಕೊಳ್ಳಿ, ಅಲ್ಲಿ ಮ್ಯಾಥಮೆಟಿಕ್ಸನ್ನ ಕನ್ಸಿಡರೇ ಮಾಡೋದಿಲ್ಲ ವೆಟರ್ನರಿಯಲ್ಲಿ. ದೆನ್ ಬಿ ಫಾರ್ಮಾದಲ್ಲಿ ಹೈಯರ್ ಆಫ್ PCM ಮತ್ತು PCB ಎರಡನ್ನೂ ಕೌಂಟ್ ಮಾಡ್ತಾರೆ. ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಬ್ರಾಂಚಸ್, ಅಲ್ಲಿ ಯಾವ್ದು ಬೇಕು ಏನು ಬೇಕು ಅನ್ನೋದನ್ನು ನೋಡಿಬಿಟ್ಟು ಆ ರೀತಿಯಾಗಿ ಸೆಕ್ಟರ್ಗಳನ್ನು ಕನ್ಸಿಡರ್ ಮಾಡಿಬಿಟ್ಟು ಸಬ್ಜೆಕ್ಟನ್ನು ಅದರಲ್ಲಿ ಮಾರ್ಕ್ಸನ್ನು ಅದರಲ್ಲಿ ಆ್ಯಡ್ ಮಾಡ್ತಾರೆ. ಸೊ ಇದೆಲ್ಲದು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವ ಸಬ್ಜೆಕ್ಟನ್ನು ತೊಗೊಂಡಿದ್ದೀರಾ, PCMB ತೊಗೊಂಡಿದ್ದೀರಾ, PCMCS ತೊಗೊಂಡಿದ್ದೀರಾ ಅಥವಾ ಸ್ಟಾರ್ಟನ್ನು ತೊಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಬೇಗ ಬೇಗ ಕಮೆಂಟ್ ಮಾಡಿ. ಸ್ಟಾರ್ಟನ್ನು ತೊಗೊಂಡವರು ಮೇಡಮ್ ನನ್ನ ವಿಷಯನೇ ನೀವು ಹೇಳ್ತಿಲ್ಲ ಅಂತ ತಿಂಕೆ ಮಾಡಬೇಡಿ. ಅಲ್ಲಿ ಸಹ ಇಲ್ಲಿ ನೋಡಿ, ಇಂಜಿನಿಯರಿಂಗ್ ತೊಗೊಂಡ್ರೆ PCM ತಾನೆ, ಅದು ಹೆಂಗೂ ನಿಮಗೆ PCM ನಿಮ್ಗೆ ಇದ್ದೇ ಇದೆ ಸಬ್ಜೆಕ್ಟು. ಕಂಪ್ಯೂಟರ್ ಸೈನ್ಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ, CS ಕನ್ಸಿಡರ್ ಮಾಡ್ತಾ ಇಲ್ಲ. ಬಟ್ ಎಲ್ಲಿ ಮ್ಯಾಟ್ರ್ ಆಗೋದು ಅಂತಂದರೆ ಬಯಾಲಜಿ ಸ್ಟೂಡೆಂಟ್ಗಳಿಗೆ ಬಿ ಫಾರ್ಮಾ, ಅಗ್ರಿ, ವೆಟರ್ನರಿ ಇಂಥ ಕೋರ್ಸ್ಗಳಿಗೆ ರ್ಯಾಂಕನ್ನು ಅಲಾಟ್ ಮಾಡುವಾಗ ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಸೊ ನಿಮ್ಗೆ ಏನೇ ಡೌಟ್ ಇದ್ದರೂ ಇದ್ರ ಪ್ರಕಾರ ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೇಡಮ್ ನನ್ನ ರ್ಯಾಂಕ್ ಇಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಈ ವರ್ಷ ಕಲಿತಿರುವಂಥ ಸ್ಟೂಡೆಂಟು ರ್ಯಾಂಕನ್ನು ಹಾಕಿದ್ರು ಅಥವಾ ನಿಮ್ಮ
ಬೋರ್ಡ್ ಮತ್ತು KCET ಮಾರ್ಕ್ಸನ್ನು ಹಾಕಿದ್ರು ವಿ ವಿಲ್ ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ಯುವರ್ ರ್ಯಾಂಕಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ಕೌಂಟ್ ಮಾಡಬಹುದು. ಸೊ ಕೆಲವೊಂದು ಸ್ಟೂಡೆಂಟ್ಗಳದ್ದು ಏನಂತಂದರೆ ರ್ಯಾಂಕು ತುಂಬ ಡಿಫ್ರೆಂಟಾಗಿ ಬಂದಿರುತ್ತೆ. ಅಂತಂದರೆ ಬೋರ್ಡಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗ್ದವನು KCETಯಲ್ಲಿ ಕಡಿಮೆ ಮಾರ್ಕ್ಸ್ ತೆಗ್ದಿರ್ತಾನೆ. KCETಯಲ್ಲಿ ತುಂಬ ಚೆನ್ನಾಗಿ ರ್ಯಾಂಕಿಂಗ್ ಬಂದಿರುತ್ತೆ, ಬೋರ್ಡಲ್ಲಿ ಕಡಿಮೆ ಮಾರ್ಕ್ಸ್ ಇರುತ್ತೆ. ಅದು ಎಲ್ಲದಕ್ಕೂ ರೀಸನ್ ಏನು ಅಂತಂದರೆ ಯು ಕ್ಯಾನ್ ಸಿ ದಿಸ್ ಒನ್. ಒಂದು ಸ್ಟೂಡೆಂಟು ಬೋರ್ಡಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿಬಿಟ್ಟು KCETಯಲ್ಲಿ ರ್ಯಾಂಕು ಎವ್ರೇಜ್ ಆಗಿ ಸ್ಕೋರ್ ಮಾಡ್ದಾನೆ, ಅಥವಾ ಬೋರ್ಡಲ್ಲಿ ಎವ್ರೇಜ್ ಆಗಿ ಓದಿ KCETಯಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಇಬ್ಬರದ್ದು ರ್ಯಾಂಕ್ ಸ್ವಲ್ಪ ಹತ್ತತ್ರನೇ ಬಂದಿರುತ್ತೆ. ಯು ಕ್ಯಾನ್ ಸಿ ಯರ್ ದ ರ್ಯಾಂಕ್ಸ್ ವಿಲ್ ಬಿ ನಿಯರ್ಲಿ ಈಕ್ವಲ್ ವೆಯ್ಟೇಜಲ್ಲಿ ಬಂದಿರುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾನು ಏನು ಹೇಳ್ತೀನಿ ಅಂತಂದರೆ ಬೋರ್ಡ್ ಮತ್ತು KCET ಎರಡಕ್ಕೂ ಚೆನ್ನಾಗಿ ಮಾಡಿ, ಆವಾಗ ಈ ಥರ ಡೌಟೇ ಇರೋದಿಲ್ಲ, ತುಂಬ ಚೆನ್ನಾಗಿ ರ್ಯಾಂಕನ್ನು ಗಳಿಸಬಹುದು. ಸೊ ದಿಸ್ ಈಸ್ ಒನ್ ಆಫ್ ದ ಐಡಿಯಾ. ಓಕೆನಾ? ಇವಾಗ ಹಾಗಾದರೆ ಮೇಡಮ್ ಇದು ಇಷ್ಟೆಲ್ಲ ಹೇಳಿದ್ರಿ, ಏನು ಮಾಡಬೇಕು ಅಂತ ಕೇಳಿದರೆ ಯು ಕ್ಯಾನ್ ಸಿ ಯರ್ ಮಾಸ್ಟರ್ ಇನ್ PCM ಇನ್ ಬೋರ್ಡ್ ಟಾಪಿಕಲ್ಲಿ PCM ಸಬ್ಜೆಕ್ಟು ಬಯಾಲಜಿನೂ ಓದಿ, ಬಯಾಲಜಿ ಸಬ್ಜೆಕ್ಟ್ ಬೋರ್ಡಲ್ಲಿರುವಂತಹ ಟಾಪಿಕನ್ನ ಚಂದ ಮಾಡಿ ಓದಿ ಒಳ್ಳೆ ಮಾರ್ಕ್ಸನ್ನು ತೆಗಿಯೋಕ್ಕೆ ಪ್ರಯತ್ನ ಪಡಿ. ಯಾಕಂತ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಲೈಫನ್ನು, ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡುವಂತಹದ್ದೇ ಈ ನಿಮ್ಮ ಸೆಕೆಂಡ್ PUC. ಅದರಲ್ಲೇ ನೀವು ನೆಗ್ಲೆಕ್ಟ್ ಮಾಡಿದರೆ ತುಂಬ ಕಷ್ಟ ಆಗುತ್ತೆ. ಸೊ ಅದೇ ರೀತಿಯಾಗಿ KCET PCM ಏನು ಮಾಡಬೇಕು, ಎಲ್ಲ ರೀತಿಯಾದಂಥ ಕ್ವಶನ್ಗಳನ್ನು ಓದಲೇಬೇಕು. KCETಯಲ್ಲಿ ಒಂದೇ ಸೆಂಟೆನ್ಸ್ ಮೇಲೆ ಹೆಂಗೆ ಬೇಕಾದರೂ ಕ್ವಶನ್ಗಳನ್ನು ಕೇಳಬಹುದು, ಕರೆಕ್ಟು ತಾನೆ? ಸೊ ಅದೆಲ್ಲದನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಕೆಲವರಿಗೆ ಓಕೆ ಬಯಾಲಜಿ ತೊಗೊಂಡಿದ್ದೀನಿ, CS ತೊಗೊಂಡಿಲ್ಲ, ಇಂಜಿನಿಯರಿಂಗ್ ಕಷ್ಟ ಆಗುತ್ತೇನೋ, ಬಯಾಲಜಿಯಲ್ಲಿದ್ದೀನಿ, ಅಥವಾ ನನಗೆ ರ್ಯಾಂಕಿಂಗ್ ಚೆನ್ನಾಗಿ ಬರಲ್ವೇನೋ ಅಂಥದ್ದೆಲ್ಲ ಮಿತ್ಗಳಿದೆ. ಅದೆಲ್ಲದನ್ನು ಬಿಟ್ಟಾಕಿ, ಬಟ್ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ ನಮ್ಮ ವಿಜೇತ KCET ಬ್ಯಾಚನ್ನು ಜಾಯಿನ್ ಆಗಿ. ಯು ಕ್ಯಾನ್ ಸಿ ನಾವು ವಿಜೇತ KCET ಇಂಟಗ್ರೇಟೆಡ್ ಬ್ಯಾಚನ್ನ ಮಾಡ್ತಿದ್ದೀವಿ. ದಿಸ್ ಈಸ್ ಫಾರ್ ಸೆಕೆಂಡ್ PUC ಸ್ಟೂಡೆಂಟ್. ಯಾರು ಸೆಕೆಂಡ್ PUCಯಲ್ಲಿದ್ದೀರಾ ಅವರಿಗೋಸ್ಕರ. ಇಲ್ಲಿ ಏನಾಗುತ್ತೆ ಅಂತಂದರೆ ಬೋರ್ಡ್ ಮತ್ತು KCET ಎರಡಕ್ಕೂ ನಾವು ಪ್ರಿಪೇರ್ ಮಾಡ್ತೀವಿ. ನೀವು ಹೊರಗಡೆ ಹೋದರೆ ಜಸ್ಟ್ ಬೋರ್ಡಿಗೆ ಟ್ಯೂಷನ್ ಕೊಡ್ತಾರೆ ಅಥವಾ KCETಗೆ ಕೊಡ್ತಾರೆ. ಬಟ್ ಹಿಯರ್ ವಿ ಆರ್ ಗಿವಿಂಗ್ ದ ಕೋಚಿಂಗ್ ಫಾರ್ ಬೋತ್ ಬೋರ್ಡ್ ಆ್ಯಂಡ್ KCET. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಏನನ್ನು ನೋಡ್ಕೋಬೇಕು ಅಂತಂದರೆ ನಿಮಗೆ 1-on-1 ನಿಮ್ಗೆ ಏನೇ ಬೇಕು ಅಂತ ಅಂದರೂ ಚೆನ್ನಾಗಿ ನಾವು ಹೇಳ್ಕೊಡ್ತೀವಿ. ನೀವು ಚೆನ್ನಾಗಿ ಸ್ಕೋರ್ ಮಾಡೋಕ್ಕೆ ನಿಮ್ಗೆ ಏನೆಲ್ಲ ಹೆಲ್ಪ್ ಬೇಕು, ಟೆಸ್ಟ್ಗಳು ಬೇಕು, ವೀಕ್ಲಿ ಟೆಸ್ಟ್ ಮಾಡ್ತೀವಿ, ಯೂನಿಟ್ ಟೆಸ್ಟ್ಗಳನ್ನು ಮಾಡ್ತೀವಿ, ಅದೇ ರೀತಿಯಾಗಿ KCET ಟೆಸ್ಟ್ಗಳನ್ನು ಮಾಡ್ತೀವಿ. ಈ ಟೆಸ್ಟ್ಗಳನ್ನು ಅಟೆಂಡ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಕಾನ್ಫಿಡೆನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಎವ್ರಿಥಿಂಗ್ ವಿಲ್ ಮ್ಯಾಟರ್. ಸೊ ಇವತ್ತೇ ಜಾಯಿನ್ ಆಗಿ, ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್, ತುಂಬ ಹೆಲ್ಪ್ ಮಾಡುತ್ತೆ. ಸೊ 6th ಏಪ್ರಿಲಿಗೆ ಸ್ಟಾರ್ಟ್ ಆಗಿದೆ, ತೊಂದರೆ ಇಲ್ಲ, ನಿಮಗೆ ರೆಕಾರ್ಡೆಡ್ ಕ್ಲಾಸ್ ಸಿಗುತ್ತೆ. ಇವಾಗ 2 ಚಾಪ್ಟರ್ ಆಗಿದೆ. ಆ್ಯಂಡ್ ದೆನ್ 31st ಡಿಸೆಂಬರ್ಗೆ ಮುಗಿಯುತ್ತೆ. ಬಟ್ ಅದಾದಮೇಲೆ ನಿಮ್ಮನ್ನು ನಾವು ಬಿಡೋದಿಲ್ಲ. ಅಲ್ಲಿ ಏನು ಮಾಡ್ತೀವಿ ಅಂತಂದರೆ ವಿ ವಿಲ್ ಟೇಕ್ ಕೇರ್ ಆಫ್ ಯು ಟಿಲ್ ದ ಎಂಡ್ ಆಫ್ ಯುವರ್ ಎಕ್ಸಾಮಿನೇಷನ್. ಎಕ್ಸಾಮ್ ಮುಗಿಯೋ ತನಕನೂ ಮಾಡ್ತೀವಿ. ಬಟ್ ಈ 31ನೇ ತಾರೀಕು ಯಾಕೆ ಡೇಟ್ ಕೊಟ್ಟಿದ್ದೀವಿ ಅಂತಂದರೆ ಅವತ್ತಿನ ಡೇಟಿಗೆ ನೀವು ಎಕ್ಸಾಮನ್ನು ಬರೆಯೋಕ್ಕೆ ಕಂಪ್ಲೀಟಾಗಿ ಪ್ರಿಪೇರ್ ಆಗ್ತೀರಾ. ಸೊ ಇವತ್ತೇ ಜಾಯಿನ್ ಆಗಿ ನಿಮಗೆ ಏನೇನು ಬೇಕು ಓದಲಿಕ್ಕೆ ಅದೆಲ್ಲದನ್ನು ನಮ್ಮ ಪರೀಕ್ಷೆ ಟೀಮ್ ಅವರು ಪ್ರೊವೈಡ್ ಮಾಡ್ತಾರೆ. ಸೊ ನಿಮ್ಮ ರ್ಯಾಂಕ್ ಎಷ್ಟು ಬರಬಹುದು, ನಿಮ್ಮ ಟಾರ್ಗೆಟ್ ಎಷ್ಟು ಅಂತ ಹೇಳಿಬಿಟ್ಟು ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಆದರೆ ಇವತ್ತು ಮಾಡಿರೋಂಥ ಕ್ಲಾಸಲ್ಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಹಾಗೆ ಮೇಡಮ್ ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದರೂ ಸಹ ಅದಕ್ಕೆ ರಿಲೇಟೆಡ್ ಆಗಿ ನಾನು ಕ್ಲಾಸನ್ನು ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಕೆಲವರು ಹೇಳ್ತಾರೆ ಅಗ್ರಿಕಲ್ಚರಲ್ಲಿ ಎಕ್ಸಾಮ್ದು ಹೆಂಗೆ ನಡೆಯುತ್ತೆ, ಅಗ್ರಿಗೆ ಏನು ಲ್ಯಾಬ್ ಎಕ್ಸಾಮ್, ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ, ಅದು ಹೆಂಗೆ ನಡೆಯುತ್ತೆ ಅಂತ ಕೆಲವರೆಲ್ಲ ಡೌಟ್ ಕೇಳ್ತಿರ್ತಾರೆ. ಅಂಥದ್ದೆಲ್ಲ ಏನೇ ಇದ್ದರೂ ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೇರ್ ಟೇಕ್ ಕೇರ್, ಬಾಯ್.